ಹಾಯ್, ಎಲ್ಲರೂ ಹೇಗಿದ್ದೀರಾ? ತುಂಬ ಟೈಮ್ ಆಯಿತು ವಿಡಿಯೋ ಮಾಡ್ತಿಲ್ಲ. ಹೋಪ್ ಎಲ್ರಿಗೂ ಗೊತ್ತು ನಾನು ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಅಂತ. ಜಸ್ಟ್ ಬಿಕಾಸ್ ನಾನು ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಓಡಾಡಿಕೊಂಡು ಎಲ್ಲ ಕಂಪ್ಲೀಟ್ಲಿ ಬೆಡ್ ರೆಸ್ಟಲ್ಲಿದ್ದೀನಿ. ಸೊ ಬೆಡ್ ರೆಸ್ಟಲ್ಲಿರೋದ್ರಿಂದ ಏನು ವೀಡಿಯೋ ಮಾಡಬೇಕಂತ ಗೊತ್ತಿಲ್ಲ. ನಾನು ಈ ಥರ ನಾನು ಈ ಥರ ಕುತ್ಕೊಳ್ಳೋಂಗೂ ಇಲ್ಲ ಈಗ ತುಂಬ ಹೊತ್ತು. ಸೊ ಹಾಗಾಗಿ ಕಂಪ್ಲೀಟ್ ಲೇಮ್ ಪೊಸಿಷನಲ್ಲಿ ಇರೋದ್ರಿಂದ ನಾನು ಎಲ್ಲೂ ಹೊರಗೆ ಹೋಗೋಂಗಿಲ್ಲ, ನಡೆಯೋಂಗಿಲ್ಲ. ಅವತ್ತು ಲಾಸ್ಟ್ ವಿಡಿಯೋ ಮಾಡಿದ್ನಲ್ಲ, ಅದೇ ಲಾಸ್ಟ್ ಅನಿಸುತ್ತೆ ನಾನು ನಡೆದಿರೋದು. ಆ್ಯಕ್ಚುಲಿ ಅಷ್ಟು ನಡೆಯೋಂಗಿರಲಿಲ್ಲ, ಆಮೇಲೆ ಗೊತ್ತಾಗಿದ್ದು ನನಗೆ. ಏನಾಗಿದೆ ಅಂತ ಹೇಳ್ತೀನಿ. ಅದ್ರಿಗಿಂತ ಮುಂಚೆ ಎಲ್ಲರಿಗೂ ಸಾರಿ. ಎಲ್ಲರಿಗೂ ಹೇಳ್ತಿದ್ದೆ ವ್ಲಾಗ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂತ. ಬಟ್ ನಂದು ಈಗ ಸಿಚುವೇಶನ್ ಬಂದುಬಿಟ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಒಂದು ನಾನೀಗ 8 ಮಂತ್ ಕಂಪ್ಲೀಟಾಗಿ 9th ಮಂತಿಗೆ ಇವತ್ತಿಂದ ಬಿದ್ದಿದೆ. ಸೊ ಅದು ಆ್ಯಕ್ಚುಲಿ ನಾನು ಅಡ್ಮಿಟ್ ಆಗಿ ಮತ್ತು ಇವತ್ತು ರೀಸೆಂಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದೆ. ದೇ ಸೈಡ್ ಲಾಸ್ಟ್ ಟೈಮ್ ಏನು ಕನ್ಸಲ್ಟೇಷನಿಗೆ ಹೋಗಿದ್ದೆ, ಆವಾಗ ದೇ ಸೈಡ್ ನೀವು ಈಗಲೇ ಅಡ್ಮಿಟ್ ಆಗಿ ಲಾಸ್ಟ್ ಡೆಲಿವರಿ ತನಕನೂ ನೀವು ಅಬ್ಸರ್ವೇಷನಲ್ಲಿ ಇಲ್ಲೇ ಇರಬೇಕು ಅಂತ ಹೇಳಿದರು. ಆಫ್ಟರ್ ದ್ಯಾಟ್ ನಾನು ಹೋಗಿ ಅಡ್ಮಿಟ್ ಆದೆ ಕೂಡ. 6th ಡೇ 6-7 ಡೇಸ್ ಅಲ್ಲೇ ಇದ್ದೆ ನಾನು. ಆವಾಗ ದೇ ಸೈಡ್ ಅಂದರೆ ಅಲ್ಲಿ ಹೋದ್ಮೇಲೆ ಮೀನ್ಸ್ ಇಲ್ಲಿಂದ ಹೋಗಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು, ನನಗೆ ಅಲ್ಲಿ ಯೂರಿನ್ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಅಬ್ಸರ್ವೇಷನಲ್ಲಿ ಇರೋಕ್ಕಿಂತ ಜಾಸ್ತಿ ನನಗೆ ಪ್ರಾಬ್ಲಮ್ ಅದರಿಂದ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದು ಕೂಡ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ನಾನು ಇಮಿಡಿಯೇಟಾಗಿ ಡಿಸ್ಚಾರ್ಜ್ ಮಾಡಿಕೊಂಡು, ಇಲ್ಲ ನನಗೆ ನನ್ನ ಮನೆಯಲ್ಲೇ ಕೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನನಗೆ ಮನೇಲಿ ಅಂದರೆ ಈಗ ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ ನಾನು. ಸೊ ಹಾಗಾಗಿ ನನಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಮತ್ತು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿರೋದ್ರಿಂದ ಇಲ್ಲೂ ಕೂಡ ಬೆಡ್ ರೆಸ್ಟು ಮತ್ತು ತುಂಬ ಕೇರಲ್ಲಿದ್ದೀನಿ ನಾನು. ಹಾಗಾಗಿ ನನಗೆ ಅಷ್ಟೊಂದು ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ, ನನ್ನ ಮನೇಲೇ ಆರಾಮಾಗಿದ್ದೀನಿ, ಹಾಸ್ಪಿಟ್ಲಲ್ಲಿ ಬೇಡ ಅಂತ. ಸೊ ಅವರು ಹೇಳಿದರು, ಹಂಗಾರೆ ಹತ್ರ ಇದೆ, ಒಂದು 1/2 hour ಇದೆ ಇಲ್ಲಿಂದ ಹಾಸ್ಪಿಟಲ್ ಜರ್ನಿ. ಸೊ ಹಾಗಾಗಿ ಅವ್ರು ಹೇಳಿದರು, ಓಕೆ ಹಂಗಾದ್ರೆ ನಿಮ್ಮ ಮನೇಲೇ ಇರಬೇಕು, ಅಂದರೆ ಪ್ರಾಪರ್ ಬೆಡ್ ರೆಸ್ಟ್. ನೀವು ಏನಂದರೆ ಕುತ್ಕೊಳ್ಳೋಂಗೂ ಇಲ್ಲ, ಈಗ ಈ ಥರ ಕುತ್ಕೊಳ್ಳೋಂಗೂ ಇಲ್ಲ. ಆ್ಯಕ್ಚುಲಿ ಬೈತಾರೆ ಕುತ್ಕೊಂಡ್ರೆ. ಇವತ್ತೇ ವೀಡಿಯೋಗೋಸ್ಕರ ನಾನು ಕುತ್ಕೊಂಡಿದ್ದೀನಿ. ಆ್ಯಂಡ್ ಮಲ್ಕೊಂಡೇ ಇರೋದ್ರು. ಮತ್ತು ವಾಶ್ರೂಮು ಇಲ್ಲೇ ಹತ್ರ ಇರೋದು. ಸೊ ನನ್ನ ಬೆಡ್ರೂಮ್ ಅಂತ ಹೇಳಿದರೆ ಅದೇ ವಾಶ್ರೂಮ್ ಇದೆ. ಸೊ ಹಾಗಾಗಿ ನನಗೆ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ವಾಶ್ರೂಮಿಗೆ ಮಾತ್ರ ಎದ್ದೇಳ್ತೀನಿ, ಮತ್ತೆ ಮಲಗ್ತೀನಿ, ಮತ್ತು ತಿನ್ನಕ್ಕೆ ಮಾತ್ರ ಕೂತ್ಕೊಳ್ತೀನಿ, ಮತ್ತು ಈ ಥರನೇ ಇರಬೇಕು. ಏನಕ್ಕೆ ಇದೆಲ್ಲ ಆಗ್ತಿದೆ ಅಂತ ಹೇಳಿದರೆ, ಏನಕ್ಕೆ ಇಷ್ಟೊಂದು ಬೆಡ್ ರೆಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದಾರೆ ಅಂದರೆ, ಕಂಪ್ಲೀಟ್ಲಿ ಪ್ಲೆಸೆಂಟಾ ಪ್ರೀವಿಯಾ ಪ್ರಾಬ್ಲಮ್ ಇದೆ ನನಗೆ. ಅದು ಬಂದುಬಿಟ್ಟು ಒಂದು 1000 ಜನದಲ್ಲಿ 3 ಇಲ್ಲ 4 ಜನಕ್ಕೆ ಮಾತ್ರ ಆಗತ್ತೆ. ಅದು ಆ ಕೇಸಲ್ಲಿ ನಾನು ಒಬ್ಬಳು ಕೂಡ. ಏನಂತ ಹೇಳಿದರೆ, ಅದೇನು ಪ್ಲೆಸೆಂಟಾ ಏನಿದೆ ಮೀನ್ಸ್ ಕನ್ನಡದವರು ಕಸ ಅಂತಾರೆ. ಸೊ ಪ್ಲೆಸೆಂಟಾ ಬಂದುಬಿಟ್ಟು ಏನು ನಮಗೆ ಮಗುಗೆ, ನಮ್ಮ ಹೊಟ್ಟೆಲಿರೋ ಮಗುಗೆ ನಮ್ಮಿಂದ ಏನು ನ್ಯೂಟ್ರಿಷನ್ ಹೋಗಬೇಕು ಅದೆಲ್ಲ ಅದ್ರ ಥ್ರೂನೇ ಹೋಗ್ತಾ ಇರುತ್ತೆ. ಸೊ ಅದು ಆ್ಯಕ್ಚುಲಿ ಆ್ಯಂಟೀರಿಯರ್ ಮೀನ್ಸ್ ಮೇಲಿರುತ್ತೆ. ಅದು 3 ತಿಂಗಳಿಗೆ ಎಲ್ಲರಿಗೂ ನಾರ್ಮಲಾಗಿ ಕೆಳಗೇ ಬರೋದು. ಅದಾದಮೇಲೆ 5th ಮಂತಲ್ಲಿ ಸ್ವಲ್ಪ ಮೇಲೆ ಹೋಗುತ್ತೆ. ಅದಾದಮೇಲೆ 5th ಮಂತ್ ಮೇಲೂ ಹೋಗಿಲ್ಲ ಅಂದರೆ ಅಟ್ಲೀಸ್ಟ್ 7 ಮಂತ್ ತನಕ ಎಲ್ಲ ವಾಪಸ್ ಮೇಲೆ ತನಕ ಹೋಗುತ್ತೆ. ಯಾವಾಗೆಲ್ಲ ಅದು ಗರ್ಭಕೋಶ ದೊಡ್ಡದಾಗ್ತಾ ಹೋಗುತ್ತೆ, ಮಗು ಬೆಳೀತಾ ಹೋಗುತ್ತೆ, ಅದು ಗರ್ಭಕೋಶ ದೊಡ್ಡದಾಗತ್ತೆ, ಆವಾಗ ಅದು ಮೇಲೆ ಹೋಗುತ್ತೆ. ಬಟ್ ನನ್ನ ಕೇಸಲ್ಲಿ ಏನಾಗಿದೆ, ಅಲ್ಲೇ ಸ್ಟಿಕ್ ಆನ್ ಆಗಿದೆ, ಸರ್ವಿಸ್ನ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದೆ. ಸೊ ಅದೇನಾಗಿದೆ, ಅದ್ರ ಮೇಲೇ ಮಗು ಬಂದುಬಿಟ್ಟು ಬೆಳೀತಾ ಇದೆ. ಆ ಮಗು ಫುಲ್ಲು ವೆಯ್ಟ್ ಏನಾದರೂ ಸ್ವಲ್ಪ ಬಿತ್ತು, ಇನ್ನು ವೆಯ್ಟ್ ಆಗ್ತಾಯಿದೆ. 8 months ಅಂತ ಹೇಳಿದರೆ ಈಗ 2 kg ಎಲ್ಲ ದಾಟಿರುತ್ತೆ. ಸೊ ಆ ಮಗು ಏನಾದರೂ ವೆಯ್ಟ್ ಬಿತ್ತು, ಅದರಿಂದ ಆ್ಯಕ್ಚುಲಿ ನನ್ನದು ಕೇಸಲ್ಲಿ ಸ್ವಲ್ಪ ಓಕೆ ಅನಿಸಿದ್ದಂದರೆ, ಇವಾಗ ತನಕ ನನಗೆ ಬ್ಲೀಡಿಂಗ್ ಆಗೋದಾಗಲಿ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ಕೆಲವ್ರ ಕೇಸಲ್ಲೆಲ್ಲ 3 ತಿಂಗಳು 4 ತಿಂಗಳಾದರೆ ಸುಮ್ಮನೆ ಆದರೂ ಬ್ಲೀಡಿಂಗ್ ಆಗೋದು, ಬಟ್ ನೋವಿರಲ್ಲ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಏನಕ್ಕೆ ಬ್ಲೀಡಿಂಗ್ ಆಯಿತು ಅಂತ ಹೇಳಿದರೆ, ಬಟ್ ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಗಾಡ್ ಗ್ರೇಸ್ ನನಗೆ ಇವಾಗ ತನಕ ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಯಾವಾಗ 8 ಮಂತ್ ಆಯಿತು, ಆವಾಗ ದೇ ಸೆಡ್ ಯು ಹ್ಯಾಡ್ ಅ ಕಂಪ್ಲೀಟ್ ಪ್ಲೆಸೆಂಟಾ ಪ್ರೀವಿಯಾ ಪ್ರಾಬ್ಲಮ್ ಅಮ್ಮ.
ನೀವು ಏನಂದರೆ ನೀವು ಬೆಡ್ ರೆಸ್ಟನ್ನ ಹೇಗೆ ತಗೋಬೇಕಂದ್ರೆ ಕಂಪ್ಲೀಟ್ ಲೇಯಿಂಗ್ ಪೊಸಿಷನಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಕಂಪ್ಲೀಟ್ ಮಲ್ಕೊಳ್ಬೇಕಾಗತ್ತೆ. ಆ ಥರನೇ ಇರಬೇಕು, ಇಲ್ಲಾಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಟ್ರಾವೆಲ್ ಕೂಡ ಅಲೋ ಇದ್ದಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಮೀಟ್ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ. ಅವಳೇ ಪಾಪ ಈಗ ಲಾಸ್ಟ್ ಈಗ ಮೇಗೆಲ್ಲ ಬಂದು ನನ್ನ ಜೊತೆ 1.5 ಮಂತ್ ನನ್ನ ಜೊತೆನೇ ಇದ್ಳು. ಹಾಗಾಗಿ ನಾನು ಅಲ್ಲಿ ಕೂಡ ಹೋಗೋಕ್ಕಾಗಿಲ್ಲ. ಹೋಗಿ ಎಲ್ಲ ಕೇಳ್ತಾರೆ, ಏನು ಮಗಳನ್ನ ಬಿಟ್ಟು ಇಷ್ಟು ದಿನ ಅಲ್ಲಿದ್ದಾಳೆ, ಏನು ನೋಡೋಕ್ಕೆ ಬಂದಿಲ್ಲ, ಹಂಗೀಗೆಲ್ಲ ಇರ್ಬೋದು. ಬಟ್ ನಮ್ಮ ಫ್ಯಾಮಿಲಿಗೆ ಗೊತ್ತು ಏನು ಪ್ರಾಬ್ಲಮ್ ಅಂತ. ನನಗೆ ಕಂಪ್ಲೀಟ್ ಅಲೋ ಮಾಡಲಿಲ್ಲ. ನಾಟ್ ಈವನ್ 5 ಕಿಲೋಮೀಟರ್ಸ್ ತನಕನೂ ನನಗೆ ಜರ್ನಿ ಮಾಡಬೇಡಿ ಅಂತ ಹೇಳಿದರು. ಸೊ ಹಾಗಾಗಿ ಈಗ ನನಗೆ ಈ ಮಗು ಎಷ್ಟು ಮುಖ್ಯ ಅನ್ನೋದು ನನಗೆ ಮಾತ್ರ ಗೊತ್ತು. ಮಗು ಆಗುವಾಗ ದೇವ್ರು ಕೊಡುವಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡೋದು, ಇನ್ನೊಂದಾಗುವಾಗ ಅಯ್ಯಯ್ಯೋ ಹಿಂಗೋಯ್ತು, ಈಗ ನೋಡು ನಂಗೆ ದೇವ್ರು ಮಾಡ್ದೆ ಅನ್ನೋದು. ಬಟ್ ದೇವ್ರು ಕೊಟ್ಟಾಗ ನಾವು ಅದನ್ನ ಅಷ್ಟು ಹಿಂಟ್ ಕೊಡ್ತಾ ಇದ್ದಾನೆ, ಅಷ್ಟೊಂದು ನೀವು ಹಿಂಗೆ ಇರಬೇಕು ಅಂತೇಳಿ ಪದೇ ಪದೇ ಡಾಕ್ಟರ್ ಹತ್ರ ಎಲ್ಲ ಹೇಳಿಸ್ತಿದ್ದಾರೆ ಅಂದಾಗ ನಾವು ಅದನ್ನು ಸ್ವಲ್ಪ ತಲೆಗೆ ತಗೊಳ್ಬೇಕಾಗತ್ತೆ. ನಾಳೆ ಒಂದಿನ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ದೇವ್ರನ್ನ ದೂಷಣೆ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನಿಸುತ್ತೆ. ಬಟ್ ನನಗೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನಂದರೆ ಯಾರಿಗೂ ಪ್ರಾಬ್ಲಮ್ ಬರಬಾರ್ದು. ಈ ಟೈಮಲ್ಲಿ ಅಮ್ಮಂದಿರು ತುಂಬ ಸ್ಟ್ರಾಂಗ್ ಇರಬೇಕು ಅಂತಾರೆ. ಬಟ್ ನಂಗೆ ತುಂಬ ಕೇಸು ಬಂದುಬಿಟ್ಟು ತುಂಬ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳಿದರು. ಯಾಕಂದರೆ ನನಗೆ ಸ್ವಲ್ಪ ಬ್ಲಡ್ ಕೂಡ ಕಮ್ಮಿ ಇದೆ ಆ್ಯಂಡ್ ಆಪ್ರೇಷನ್ ಟೈಮಲ್ಲಿ ತುಂಬ ರಿಸ್ಕ್ ಇದೆ ಅಂತಲೂ ಹೇಳಿದ್ದಾರೆ. ಬಟ್ ನನಗೆ ಮಾತ್ರ ಗೊತ್ತಿತ್ತು, ನಾನು ಆಲ್ರೆಡಿ ಇದನ್ನ ಸ್ಟಡಿ ಮಾಡಿಬಿಟ್ಟಿದ್ದೆ. ಯಾವಾಗ ನನಗೆ ಸ್ಟಾರ್ಟಿಂಗಿಂದನೇ ಪೋಸ್ಟಿಯರ್ ಪ್ಲೆಸೆಂಟಾ ಇದೆ ಮತ್ತು ಪ್ಲೆಸೆಂಟಾ ಪ್ರೀವಿಯಾ ಆಗ್ತಾಯಿದೆ ಅನ್ನುವಾಗಲೇ ನಂಗೆ ಗೊತ್ತಿತ್ತು ಸಮ್ವೇರ್ ನನಗಿದು ಮುಂದಕ್ಕೆ ಹೋಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಈಗ 6 days 7 days ಏನು ಹಾಸ್ಪಿಟ್ಲಲ್ಲಿದ್ದೆ, ಅಲ್ಲಿ ಕಂಪ್ಲೀಟ್ ಚೆಕಪ್ ಎಲ್ಲ ಮಾಡಿದರು. ಅದರಲ್ಲಿ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂತು. ಬಟ್ ಅದೇನು ಪ್ಲೆಸೆಂಟಾ ಏನಿದೆ ಅದೇನಾದರೂ ಅಕಸ್ಮಾತ್ ಗರ್ಭಕೋಶಕ್ಕೆ ಅಂಟಿದ್ರೆ ಗರ್ಭಕೋಶ ತೆಗಿಯೋ ಪರಿಸ್ಥಿತಿ ಬರ್ಬೋದು ಅಂತ ಅಂದ್ಬಿಟ್ರು. ಸೊ ಈ ಕಡೆ ಮಗುಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಆ ಟೈಮಲ್ಲಿ, ಇಲ್ಲ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಐ ವಾಸ್ ಶಾಕ್ಡ್. ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಈಗಲೇ ಈ ಏಜಲ್ಲಿ ನಾನು ಅದೆಲ್ಲ ಸಹಿಸೋ ಶಕ್ತಿ ಇಲ್ಲ. ಯಾಕಂದರೆ ಐ ಬೀನ್ ಥ್ರೂ ಮೆನಿ ಡಿಫಿಕಲ್ಟ್ ಟೈಮ್ಸು. ಹಾಗಾಗಿ ನನಗೆ ಮತ್ತೆ ಇದೆಲ್ಲ ನಿಜ ಇಷ್ಟ ಇಲ್ಲ ಮತ್ತು ಅದೆಲ್ಲ ತಗೊಳ್ಳೋಕ್ಕೆ. ಆ್ಯಂಡ್ ಸ್ಟ್ರಾಂಗ್ ಇದ್ದೀನಿ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಮಗು ಅಂತ ಬಂದಾಗ, ಮಗು ವಿಷಯ ಅಂತ ಬಂದಾಗ ಯಾವುದೇ ತಾಯಿ ಆದ್ರೂ ವೀಕ್ ಆಗ್ತಾರೆ. ಹಾಗೆ ನಾನು ಕೂಡ. ನನಗೆ ಏನಿಲ್ಲ, ನನಗೆ ಮಗು ಹೆಲ್ದಿಯಾಗಿ ಕೈಗೆ ಬಂದರೆ ಸಾಕು. ಬಟ್ ನಮ್ಮ ಮನೇಲಿ ಅವಳು ನಮ್ಮ ಮನೆಯವರು ಎಸ್ಪೆಷಲಿ ನನ್ನ ಹಸ್ಬೆಂಡು ಈಸ್ ಸೋ ಸಪೋರ್ಟಿವ್. ಅವರಿಗೆ ನಾನು ಬೇಕು, ಏನಾದರೂ ಆಗಲಿ ನೀನು ಚೆನ್ನಾಗಿರಬೇಕು ಅಂತಾರೆ. ಅದೇ ಮುಖ್ಯ ನನಗೆ ಅಂತಾರೆ. ನನಗೆ ಅವರಿಗೆ ಕೆಲವು ವಿಷಯಗಳನ್ನ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿಲ್ಲ. ಈ ಥರ ಹೇಳಿದ್ದಾರೆ ಅಂತ ಅವ್ರ ಹತ್ರ ಪಾಸಿಟಿವ್ ಆಗಿ ಹೇಳ್ತೀನಿ, ಏನೂ ಇಲ್ಲ ರಿಪೋರ್ಟಲ್ಲಿ, ಆ ಥರ ಏನೂ ಇಲ್ಲ. ಬಟ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ದು. ಆ ಪ್ರಕಾರ ಅದು ನಿಮಗೆ ಕಂಪ್ಲೀಟಾಗಿ ಏನು ಬೇಕಾದರೂ ಆಗ್ಬೋದು ಆ ಟೈಮಲ್ಲಿ. ಅಕಸ್ಮಾತ್ ಇಲ್ಲ ನಮ್ಗೆ ಗರ್ಭಕೋಶ ತೆಗಿಯೋ ಆಪ್ಷನ್ ಕೊಟ್ಟಿಲ್ಲ ಅಂತ ಹೇಳಿದರೆ ನಮಗೆ ನಿಮ್ಮ ಜೀವನೂ ಹೋಗ್ಬೋದು. ಆ ಥರ ಸಿಚುವೇಶನಿಗೂ ಹೋಗುತ್ತೆ. ಹೆವಿ ಬ್ಲೀಡ್ ಆಗೋ ಚಾನ್ಸಸ್ ಇದೆ. ನಿಮ್ಮನ್ನು ICU ಶಿಫ್ಟ್ ಮಾಡೋ ಎಲ್ಲದಕ್ಕೂ ಸೈನ್ ತಗೊಂಡ್ರು, ಎಲ್ಲ ಆಯಿತು. ಬಟ್ ಅದು ನಾರ್ಮಲ್ ಪ್ರಿಕಾಷನ್ಸ್ ಅಂತ ನಾನು ಸುಮ್ಮನೆ ಆದೆ. ಬಟ್ ಅಗೇನ್ ಡಾಕ್ಟರ್ ಬಂದು ನನ್ನ ಹತ್ರ ಮಾತ್ರ ಮಾತಾಡುವಾಗ ನನಗೆ ಗೊತ್ತಾಯಿತು, ಓಕೆ ಇದು ಎಷ್ಟು ಪ್ರಾಬ್ಲಮ್ ಇದೆ ಅಂತ. ಆ್ಯಂಡ್ ದೆನ್ ಗಾಡ್ ಗ್ರೇಸ್ ಅಗೇನ್ ನನಗೆ ಮತ್ತೆ ಸ್ಕ್ಯಾನ್ ಮಾಡಿದರು. ಈಗ ಇನ್ನೊಂದು MRI ಇದೆ. ಆ MRI ಸ್ಕ್ಯಾನಿಂಗಲ್ಲಿ ಹೋಪ್ಫುಲ್ಲಿ ನನ್ನ ಅದೇನಾದರೂ ಆ ಥರ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ಅದೇ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಅದು ಮಾಡಬೇಡ, ನನಗೆ ಈ ಏಜಲ್ಲೇ ಅದೆಲ್ಲ ನನಗೆ ಕೊಡಬೇಡ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನನಗೇನಾದರೂ ಆಯಿತು ಅಂತ ಹೇಳಿದರೆ ಹುಟ್ಟೋ ಮಗುಗೂ ಯಾರೂ ಇಲ್ಲಂಗೆ ಆಗಬಾರ್ದು, ಮತ್ತು ನನ್ನ ಗಂಡಂಗೂ ಯಾರೂ ಇಲ್ದಂಗೆ ಆಗಬಾರ್ದು ನನಗೆ.
ಇದನ್ನು ಹೇಳಬೇಕಿತ್ತು, ಏನಕ್ಕೆ ವಿಡಿಯೋ ಮಾಡ್ತಿಲ್ಲ. ಸೊ ಮೈಂಡ್ ಸ್ಟೇಬಲ್ ಇದ್ದರೆ ಮಾತ್ರ ಏನಾದರೂ ಆ್ಯಕ್ಟಿವ್ ಆಗಿ ಮಾಡ್ಬೋದು. ಬಟ್ ನಾನು ತುಂಬ ಸ್ಟ್ರೆಸ್ ಆಗಿಬಿಟ್ಟೆ ಆ ವಿಷಯಕ್ಕೆ. ಎಲ್ರೂ ಅವ್ರದ್ದು ಮದರ್ಹುಡ್ನ ಎಂಜಾಯ್ ಮಾಡ್ತಾರೆ, ಪ್ರೆಗ್ನೆನ್ಸಿ ಟೈಮ್ನ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ನಾನು ಎಂಜಾಯ್ ಮಾಡಿಲ್ಲ. ಏನಕ್ಕಂದರೆ ಸ್ಟಾರ್ಟಿಂಗಿಂದನೂ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮೇ ಆಯಿತು. ಅಂದರೆ ಕಂಪ್ಲೀಟು ಇದು ವಾಮಿಟಿಂಗ್ ಇತ್ತು. ಅದು ಓಕೆ, ಒಂದು 4 ಮಂತ್ಸ್ ತನಕ. ಅದಾದಮೇಲೆ ಈ ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಅದಾದಮೇಲಿಂದ ಬೆಡ್ ರೆಸ್ಟಿಗೆ ಹೇಳಿದರು. ಸೊ ದೇರ್ ಇಸ್ ನೋ ಜರ್ನಿ, ನೋ ಎಂಜಾಯ್ಮೆಂಟ್, ಎನಿಥಿಂಗ್ ಇಲ್ಲ. ಯಾವುದೂ ಕೂಡ ಇಲ್ಲ. ನನ್ನ ಹಸ್ಬೆಂಡ್ ಜೊತೆ ಹೊರಗೆ ಹೋಗಬೇಕು, ಇದು ಮಾಡಬೇಕು, ಅವ್ರ ಜೊತೆ ಇರಬೇಕು, ಅದೆಲ್ಲ ಏನೂ ಆಗಲಿಲ್ಲ. ಓಕೆ, ಅವೆಲ್ಲ ಮ್ಯಾಟ್ರಲ್ಲ ಈ ಟೈಮಲ್ಲಿ. ಬಟ್ ಯಾವಾಗ ಈ ಥರ ಎಲ್ಲ ಇಷ್ಟೊಂದು ಸೀರಿಯಸ್ ಆಗುತ್ತೆ, ಇಷ್ಟೊಂದು ಸೀರಿಯಸ್ ಇದೆ ಅಂತ ಗೊತ್ತಾದಾಗ ಯಾರು ಕೂಡ ಅಷ್ಟೊಂದು ಸ್ಟ್ರಾಂಗಾಗಿ ಇಲ್ಲ ನನಗೇನೂ ಆಗಲ್ಲ ಅಂತ ನಿಲ್ಲಕ್ಕಾಗಲ್ಲ. ಸೊ ನನಗೆ ಸ್ವಲ್ಪ ವಿಷಯದಲ್ಲಿ ಬೇಜಾರಿದೆ. ಐ ಹೋಪ್ ಫಾರ್ ಗುಡ್ ಅಂತ, ಎಲ್ಲ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ನೋಡೋಣ ದೇವರು ನನ್ನ ಜೊತೆ ಎಷ್ಟು ನಿಲ್ತಾರೆ ಅಂತ. ತುಂಬ ಅವ್ರ ಮೇಲೆ ನಂಬಿರೋದು ನಾನು, ಬೇರೆ ಏನೂ ಇಲ್ಲ. ಸೊ ನಾನು ಕೆಲವುದೆಲ್ಲ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಹೇಳ್ಕೊಳ್ತೀನಿ, ಎಲ್ಲ ರಿಪೋರ್ಟೂ ಹೇಳ್ತೀನಿ. ಬಟ್ ಕೆಲವುದು ಏನು ಡಾಕ್ಟ್ರು ಹೇಳಿದ್ದಾರೆ ಅದನ್ನು ನಾನು ಸ್ವಲ್ಪ ಮುಚ್ಚಿಟ್ಟಿದ್ದೆ. ಇಲ್ಲ, ಏನೂ ಆಗಲ್ಲ. ಯಾಕಂದರೆ ನನ್ನ ಮೇಲೆ ನನಗೆ ವಿಲ್ ಪವರ್ ಇರೋದ್ರಿಂದ ಏನೂ ಆಗಲ್ಲ ಅನ್ನೋ ಒಂದು ಹೋಪ್ ಇದೆ. ಬಟ್ ಮಗುಗೇನೂ ಆಗಬಾರ್ದು, ಅಟ್ ದ ಸೇಮ್ ಟೈಮ್ ನನಗೂ ಏನಾದರೂ ಆಗಬಾರ್ದು ಅನ್ನೋ ಒಂದು ಟೆನ್ಷನ್ ನನಗೆ. ಆದರೆ ನನ್ನ ಮಗುಗೆ ಏನು ಮಾಡೋದಪ್ಪ ಅಂತ ಅಷ್ಟೇ. ಸೊ ಡಾಕ್ಟರ್ ಆಲ್ಮೋಸ್ಟ್ ಹೋಪ್ ಕೊಟ್ಟಿದ್ದಾರೆ, ನಾನು ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡ, ತುಂಬ ವರಿ ಮಾಡಬೇಡ, ನೀನು ತುಂಬ ಸ್ಟ್ರಾಂಗ್ ಇದೆಯಾ ಅಂತ ನಿನ್ನ ಹತ್ರ ನಾನು ಹೇಳಿರೋದು. ಸೊ ನೀನು ಸ್ವಲ್ಪ ಸ್ಟ್ರಾಂಗಾಗಿರು ಅಂತ ಅಂದರು ಡಾಕ್ಟರು. ಓಕೆ ಅಂತ ಹೇಳಿದೆ. ಮತ್ತು ಅದಾದಮೇಲೆ ಸರಿ ಮ್ಯಾಮ್, ನಾನು ಮನೆಗೆ ಹೋಗ್ತೀನಿ, ಯಾಕಂದರೆ ನನಗೆ ಹಾಸ್ಪಿಟಲ್ ಕಂಫರ್ಟಬಲ್ ಇಲ್ಲ. ಅಡ್ಮಿಟ್ಟಾಗಿ ಬಂದಾಗಿಂದನೂ ನನಗೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. UTI ಸ್ಟಾರ್ಟ್ ಆದಾಗಿಂದನೂ ನನಗೆ ನೀರು ಕುಡಿಯೋಕ್ಕಾಗ್ತಾಯಿಲ್ಲ, ಸಖತ್. ಮತ್ತು ಯಾವಾಗಲೂ ಇಲ್ದಿದ್ದು ಆ್ಯಂಟಿಬಯೋಟಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರು ನನಗೆ ಎಲ್ಲೋ ಅದು ಸರಿ ಅನಿಸ್ಲಿಲ್ಲ. ಸೊ ನಿಮಗೆ ಗೊತ್ತು, ಹಾಸ್ಪಿಟಲ್ ಏನು ಕ್ಲೀನ್ ಮಾಡಿದ್ರು ಒಂದು ಕ್ಲೀನ್ ಅಂತ ಅನಿಸಲ್ಲ. ಬಟ್ ಮನೇಲಿರೋ ಫೀಲ್ ಅಲ್ಲಿರಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಕಂಪ್ಲೀಟ್ ಅಬ್ಸರ್ವೇಷನಲ್ಲಿ ಮನೇಲಿರ್ತೀನಿ, ನಾನು ಮನೆಯಲ್ಲೇ ಕುತ್ಕೊತೀನಿ, ಎಲ್ಲೂ ಓಡಾಡಲ್ಲ, ಎಲ್ಲೂ ನೀವು ಹೇಳ್ದಂಗೆ ಬೆಡ್ ರೆಸ್ಟಲ್ಲಿ ಇರ್ತೀನಿ ಅಂತ ಹೇಳುವಾಗ ಇಲ್ಲ, ಓಕೆ ಆಯಿತು, ನಾನು ಹೇಳಿದ ಟೈಮಿಗೆ ಮತ್ತೆ ಬಂದು ಅಡ್ಮಿಟ್ ಆಗಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಈಗ ಮತ್ತೆ ಹೋಗಿ ಮಂಡೇ ಇದೆ. ಮೇ ಬಿ ನನಗೆ ಈಗ ಜಸ್ಟು 34 ಕಂಪ್ಲೀಟ್ ಆಗಿದೆ. ಇವತ್ತು 35 ವೀಕ್ಸಿಗೆ ಬಿದ್ದಿದೆ. ಸೊ ನನ್ನ ಪ್ರಕಾರ ಅವರು ಇನ್ನೂ 1 ವೀಕ್ ತೊಗೊಂಡ್ಬಿಟ್ಟು 36 ವೀಕ್ಸಿಗೆಲ್ಲ ಡೆಲಿವರಿ ಮಾಡ್ತಾರೆ ಅಂದ್ಕೊಳ್ತೀನಿ. ಸೊ ಅಂದರೆ ತುಂಬ ಟೈಮ್ ತಗೊಳ್ಳಲ್ಲ ಅವರು. ನನಗೆ ಮಗು ವೆಯ್ಟ್ ಬೀಳಬಾರ್ದು ನನಗೆ. ಹಾಗಾಗಿ ಆವಾಗ ಒಂದು ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ, ಮಗು ಪ್ರೀ ಮೆಚೂರ್ ಆಗಿಬಿಟ್ರೆ ಮಗು ವೆಯ್ಟ್ ತುಂಬ ಕಮ್ಮಿ ಇರುತ್ತೆ. ನಾನೇನೋ ಒಂದರಿಂದ ತಪ್ಪಿಸ್ಕೊಳ್ಳೋಕೆ ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನೇನೋ. ಅಟ್ಲೀಸ್ಟ್ 1 ವೀಕ್ ಇದ್ದರೆ ಮಗು ಹೊಟ್ಟೆ ಒಳಗೆ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು 36 ವೀಕ್ ಕಂಪ್ಲೀಟ್ ಆಗ್ತಿದ್ದಂಗೆ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇರೋಲ್ಲ, ಮಗುಗೂ ಏನೂ ಪ್ರಾಬ್ಲಮ್ ಇರೋಲ್ಲ. ಮಗುದು ವೆಯ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೋರೋವರ್ ಅದು ಹೆಲ್ದಿಯಾಗಿದ್ದರೆ ನಾನು ಕೂಡ ಸ್ವಲ್ಪ ಸ್ಟೇಬಲ್ ಇರ್ತೀನಿ. ಇಲ್ಲ ಅದು ಕೂಡ ಹುಷಾರಿಲ್ದಂಗಾಗಿ ಅದಕ್ಕೂ NICಗೆ ಹಾಕೋದು, NICU ಹಾಕೋದು, ನನಗೂ ICUಗೆ ಹಾಕೋದು, ಈ ಪರಿಸ್ಥಿತಿ ಬರಬಾರ್ದು ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇಬ್ಬರೂ ಹೆಲ್ದಿಯಾಗಿ ಮೀನ್ಸ್ ಬಂದರೆ ಮಗುಗೂ ಆ ಟೈಮಲ್ಲಿ ಅಮ್ಮ ಬೇಕು, ನಾನು ತೊಗೊಂಡೋಗಿ ನನ್ನನ್ನು ICUಲಿ ಹಾಕೋದು, ಅದೆಲ್ಲ ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತಾಯಿದೆ ನನಗೆ. ಹೋಪ್ಫುಲಿ ಅದನ್ನು ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆಗಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ಏನು ತುಂಬ ನಂಬಿದ್ದೀನಿ ದೇವ್ರನ್ನ ನಾನು. ಬಟ್ ಕಂಡೀಷನ್ ನೋಡುವಾಗ, ರಿಪೋರ್ಟ್ಸ್ನ ನೋಡುವಾಗ ಸ್ವಲ್ಪ ರಿಸ್ಕ್ ಇದೆ ಅಂತ ಹೇಳುವಾಗ ನನಗೆ ಸ್ವಲ್ಪ ಭಯ ಇದೆ. ಸೊ ಹಾಗಾಗಿ ನಾನು ವೀಡಿಯೋ ಎಲ್ಲ ಮಾಡಿಲ್ಲ. ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಭಯ ಆಯಿತು ನನಗೆ. ಏನು ಹೇಳೋದು, ಹೆಂಗೆ ಹೇಳೋದು, ವೀಡಿಯೋದಲ್ಲಿ ಹೆಂಗೆ ಮಾತಾಡೋದು ಅಂತ. ಫೈನಲಿ
ತುಂಬ ಟೈಮ್ ಆಯಿತು ವೀಡಿಯೋ ಮಾಡಿ. ಹಾಗಾಗಿ ಒಂದು ಇದ್ದರೆ ಒಳ್ಳೆಯದು, ಹೇಳಿದರೆ ನಿಮಗೂ ಹೇಳಿದರೆ ಒಳ್ಳೆಯದು ಅಂತ. ನೀವು ನನ್ನನ್ನು ನೋಡ್ಬೋದು ಹೆಂಗಿದ್ದೀನಿ ಅಂದರೆ, ಸೀರಿಯಸ್ಲಿ ನಾನು ಎಲ್ಲೂ ಹೋಗಲ್ಲ. ಐ ಆಮ್ ನಾಟ್ ಅಂದರೆ ನನ್ನನ್ನು ನಾನು ರೆಡಿ ಕೂಡ ನಾನು ಮಾಡ್ಕೊಳ್ಳಲ್ಲ, ಆ ಥರ ಇದ್ದೀನಿ ಇವಾಗ. ಒಂದೇ ಜಸ್ಟ್ ಥಿಂಕಿಂಗ್ ಅಬೌಟ್ ದ್ಯಾಟ್. ಅಂದರೆ ಪಾಸಿಟಿವ್ ಆಗಿದ್ದೀನಿ. ಒಂದು 100%ಅಲ್ಲಿ ಒಂದು 80% ಪಾಸಿಟಿವ್ ಇದ್ದೀನಿ. 20% ಐ ಆಮ್ ನಾಟ್ ದಟ್ ಮಚ್ ಸ್ಟ್ರಾಂಗ್ ಆ್ಯಸ್ ಯು ಥಿಂಕ್ ಅಂತಾರಲ್ಲ, ಆ ಥರ. ಕೆಲವು ಟೈಮ್ ಇಲ್ಲ ನೀನು ಸುಷ್ಮಾ ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿಂಗೆ ಏನಾಗಲ್ಲ ಅಂತಾರೆ. ಪಾಪ ಫ್ರೆಂಡ್ಸ್ ಎಲ್ಲ ತುಂಬ ಹೇಳ್ತಾರೆ, ಫ್ಯಾಮಿಲಿ ಕೂಡ ಏನೂ ಆಗಲ್ಲ ಆ ಥರ ಎಲ್ಲ ಎದುರಿಸ್ತಾರೆ ಅಷ್ಟೇ ಅಂತಾರೆ. ಬಟ್ ಸುಮ್ಮನೆ ಹೇಳಲ್ಲ ಡಾಕ್ಟರ್ಗಳು, ಸುಮ್ಮನೆ ಎಲ್ಲ ಡಾಕ್ಟರ್ಸ್ಗಳು ಒಂದೇ ಒಪಿನಿಯನ್ ಕೊಡಲ್ಲ. ನಾನು ಹಾಗೆ ಆಲ್ರೆಡಿ ಒಂದು 4-5 ಜನ ಡಾಕ್ಟರ್ನ ಆಲ್ರೆಡಿ ಕನ್ಸಲ್ಟ್ ಮಾಡಿದ್ದೀನಿ. ಸೊ ಎಲ್ಲರದು ಒಂದೇ ಒಪಿನಿಯನ್ನು. ಮೇ ಬಿ ಅದು ಏನಂತ ಗೊತ್ತಿಲ್ಲ, ಯಾರೂ ಅಷ್ಟು ಪಾಸಿಟಿವ್ ಆಗಿ. ಇನ್ನೊಂದಂತ ಹೇಳಿದರೆ, ನನಗೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನನ್ನ ಕೇಸ್ನ ತಗೊಳ್ಳಿಲ್ಲ. ನನಗೆ ಅದು ಬೇಜಾರಾಯಿತು. ಆವಾಗಲೇ ಸ್ವಲ್ಪ ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಫೇಮಸ್ ಹಾಸ್ಪಿಟಲ್ ಇತ್ತು, ಅವರು ಕೂಡ ನನ್ನ ಕೇಸ್ನ ತಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದಾಗಲೇ ನನಗೆ ಸ್ವಲ್ಪ ಟೆನ್ಷನ್ ಆಯಿತು, ಯಾಕೆ ಈ ಥರ ಮಾಡಿದರು ಅಂತೇಳಿ. ಆಮೇಲೆ ಅದಾದಮೇಲೆ ನನಗೆ ಇನ್ನೊಂದು ಫಸ್ಟು ಈಸ್ಟ್ ಪಾಯಿಂಟ್ ಅಂತ ಅಲ್ಲಿ ತೋರಿಸ್ತಾಯಿದ್ದೆ. ಅವ್ರು ಹೇಳಿದರು ನೀವು ಇಲ್ಲಿಗೆ ಮತ್ತೆ ನಾನು ಅಲ್ಲೇ ಹೋಗಿ ಅಡ್ಮಿಟ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನನಗೆ ಮತ್ತೆ ಜರ್ನಿ ಮಾಡೋಂಗಿರಲಿಲ್ಲ. ನೀವು ಯಾವುದೇ ಕಾರಣಕ್ಕೂ ಜರ್ನಿ ಮಾಡಬೇಡಿ, ದಯವಿಟ್ಟು ನೀವು ಅಲ್ಲೇ ಅಡ್ಮಿಟ್ ಆಗಬೇಕು, ಯಾವುದೇ ಕಾರಣಕ್ಕೂ ಜರ್ನಿ ಮಾಡೋಂಗಿಲ್ಲ. ಅಕಸ್ಮಾತ್ ಅದು ಸ್ವಲ್ಪ ಮಿಸ್ಟೇಕ್ ಆಗಿ ಟ್ಯಾಪ್ ಓಪನ್ ಆಯಿತು, ಗರ್ಭಕೋಶದಿಂದ ಓಪನ್ ಆಯಿತು ಅಂದರೆ ನಿಮ್ಮನ್ನು ಬದುಕ್ಸೋಕ್ಕೆ ತುಂಬ ಕಷ್ಟ ಇದೆ ಸುಷ್ಮಾ, ದಯವಿಟ್ಟು ಬರಬೇಡಿ ಅಂತ ರಿಕ್ವೆಸ್ಟ್ ಮಾಡಿದರು ಅವರು. ಮತ್ತು ಅವರು ಅಲ್ಲಿಂದ ಮತ್ತೆ ಇಲ್ಲಿಗೆ ಅವರೇ ಫೋನ್ ಮಾಡಿ, ರಾಜರಾಜೇಶ್ವರಿಗೆ ಫೋನ್ ಮಾಡಿ, ನೀವು ಮೆಡಿಕಲ್ ಪ್ಲಸ್ ಈಗ ಮೆಡಿಕಲ್ ಕಾಲೇಜಸ್ ಇರುತ್ತಲ್ಲ, ಆ ಥರ ಕಾಲೇಜಿಗೆ ನೀವು ಮತ್ತು ಮೀನ್ಸ್ ಹಾಸ್ಪಿಟಲ್ ಪ್ಲಸ್ ಮೆಡಿಕಲ್ ಕಾಲೇಜ್ ಈ ಥರ ಇರೋದಕ್ಕೆ ನೀವು ಹೋಗಬೇಕು. ಓನ್ಲಿ ಬಿಕಾಸ್ ಯು ವಿಲ್ ಗೆಟ್ ಅ ಬ್ಲಡ್ ಸಪ್ಲೈ ಇರುತ್ತೆ. ಇಲ್ಲಾಂದರೆ ನೀವು ಹೋಗಿ ನರ್ಸಿಂಗ್ ಹೋಮಿಗೆ ಹೋಗೋದು ಆ ಥರ ಎಲ್ಲ ನೀವು ದಯವಿಟ್ಟು ಈ ಟೈಮಲ್ಲಿ ರಿಸ್ಕ್ ತೊಗೊಂಡ್ಬೇಡಿ ಅಂತ ಅಂದರು. ನಾವು ಹಾಗಾಗಿ ರಾಜರಾಜೇಶ್ವರಿ ಮೆಡಿಕಲ್ಸ್ ಇದು ಆ್ಯಂಡ್ ಹಾಸ್ಪಿಟಲ್ ಇದೆಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಆ ಡಾಕ್ಟರು ಸ್ವಲ್ಪ ಹೋಪ್ಸ್ ಕೊಟ್ಟಿದ್ದಾರೆ. ಸೊ ಶಿ ಓನ್ಲಿ ಸೆಡ್ ಹ್ಯಾವ್ ಟು ಬಿ ಅಡ್ಮಿಟೆಡ್ ಟಿಲ್ ದ ಡೆಲಿವರಿ ಡೇಟ್ ಅಂತ. ಅವಾಗ ನಾನು ಹೋಗಿರೋದೇ ಇನ್ನೂ ಆವಾಗ 7 ಮಂತ್ ಕಂಪ್ಲೀಟಾಗಿ 8ಗೆ ಬಿದ್ದಿದೆ ಅಷ್ಟೇ. ಆವಾಗ ಹೇಳ್ತಾ ಇದ್ದಾರೆ ಅಡ್ಮಿಟ್ ಆಗಬೇಕು ಅಂದರೆ ನನಗೆ ಶಾಕ್ ಆಗಿಬಿಡ್ತು. ನಾನು ಇನ್ನೂ 1.5 ತಿಂಗಳು ಹಾಸ್ಪಿಟಲ್ ಹೇಗಿರಲಿ, ಯಾರಿದ್ದಾರೆ ನೋಡ್ಕೊಳ್ಳೋಕ್ಕೆ, ಹೆಂಗೆ, ನನಗೆ ಅಮ್ಮ ಇಲ್ಲ, ಯಾರನ್ನ ನಂಬ್ಕೊಂಡು ನಾನು ಹೋಗಿ ಅಡ್ಮಿಟ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ಲಿ ಅಂತ ಎಷ್ಟು ಟೆನ್ಷನ್ ಆಗಿಬಿಟ್ಟೆ ಅಂದರೆ ಆ ಟೈಮಲ್ಲಿ. ಮತ್ತು ಅದಾದ್ರೂ ತುಂಬ 3 ದಿನ ಟೈಮ್ ತೊಗೊಂಡೆ, ಆ ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಂಡೆ. ಆ ಡಾಕ್ಟರ್ ಇಲ್ಲ ನೀನು ಅಡ್ಮಿಟ್ ಆಗಲೇಬೇಕು ಅಂತ, ಅವರೂ ಅದನ್ನೇ ಹೇಳ್ತಾ ಇದ್ದಾರೆ. ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಜರ್ನಿ ಸೋ ಡಿಫಿಕಲ್ಟ್ ಅಂತ ಅನಿಸ್ತು. ಅಂದರೆ ನನ್ನ ಮೇಲೆ ನನಗೆ ಹೋಪ್ ಇದೆ. ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ. ಸೊ ನೋಡೋಣ ಇಲ್ಲೇನಾಗತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರದ್ದು ಬ್ಲೆಸ್ಸಿಂಗ್ ಇರಲಿ. ಥ್ಯಾಂಕ್ ಯು ಎಷ್ಟೊತ್ತಂಗ ಕೇಳಿಸ್ಕೊಂಡು ಟೈಮ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಸಾರಿ ಅಟ್ ದ ಸೇಮ್ ಟೈಮ್, ಯಾಕಂದರೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಏನೂ ಇಲ್ಲ. ನನ್ನ ಚಾನಲ್ನ ಬೆಳೆಸೋಕ್ಕೆ ಅಂತ ನೋಡೋಕ್ಕೇನೋ ನನಗೆ ಈ ಟೈಮ್ ಐ ಹೋಪ್ ಎವ್ರಿ ಗರ್ಲ್ಸ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನೋಡೋಣ ನೆಕ್ಸ್ಟು ನಾನು ಎಲ್ಲ ಸರಿ ಆಯಿತು ಅಂತ ಹೇಳಿದ್ರೆ ಖಂಡಿತ ನಾನು ವೀಡಿಯೋಗಳನ್ನ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ಸಪೋರ್ಟ್ ಇರಲಿ. ಆ್ಯಂಡ್ ವೀಡಿಯೋಗಳನ್ನ ನೋಡ್ತಾ ಇರಿ, ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು. ಮತ್ತು ಅಡ್ಮಿಟ್ ಆಗಿದ್ದೆಲ್ಲ ವೀಡಿಯೋ ಮಾಡ್ತೀನಿ ನಾನು. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ. ನನಗೆ ಸ್ವಲ್ಪ ಟಯರ್ಡ್ನೆಸ್ ಇದೆ, ಇಷ್ಟೊತ್ತಂಗ ಕೂತ್ಕೊಳ್ಳೋಂಗಿಲ್ಲ. 10 ಮಿನಿಟ್ಸ್ ಕೂತಿದ್ದೀನಿ, 10 ಮಿನಿಟ್ಸ್ ಕೂಡ ನಾನು ಕೂತ್ಕೊಳ್ಳೋಂಗಿಲ್ಲ ಈಗ. ಸೊ ಟೇಕ್ ಕೇರ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್, ಬಾಯ್.